ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಮಂಡ್ಯದ KRSನಲ್ಲಿ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ಹೇಳಿಕೆ. ನಮ್ಮ CM ಯಾವ ಒತ್ತಡಕ್ಕೂ ಮಣಿಯುವುದಿಲ್ಲ. ಆತ್ಮೀಯತೆ ಇದ್ದ ಮಾತ್ರಕ್ಕೆ ತಪ್ಪು ಮಾಡಲ್ಲ ಅಂತ ಇಲ್ಲ. ಉದ್ದೇಶಪೂರ್ವಕವೋ ಆಕಸ್ಮಿಕವೋ ಗೊತ್ತಿಲ್ಲ. ಈ ಪ್ರಕರಣದ ತೀರ್ಮಾನ ಕೋರ್ಟ್ ಮಾಡಲಿದೆ. ಪ್ರಾಮಾಣಿಕ ತನಿಖೆ ನಡೆಸಿ ಕ್ರಮ ವಹಿಸಲು ಸರ್ಕಾರ ಬದ್ಧವಾಗಿದೆ. ಕಲಾವಿದ ಅಂದ ಮೇಲೆ ಎಲ್ಲರ ಜೊತೆ ಸ್ನೇಹ ಪರಿಚಯ ಇರುತ್ತದೆ. ಆದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಯಾವ ಮಂತ್ರಿಯೂ ಇದರಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ಸೊ ಈಗ ಒಂದು ಕಡೆ ಪೊಲೀಸು ತನಿಖೆ ಮಾಡ್ತಾರೆ, ತನಿಖೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇವೆರಡರ ಮಧ್ಯದಲ್ಲಿ ನಡೆಯುತ್ತೆ. ಸಂಬಂಧಪಟ್ಟ ಇಲಾಖೆಗಳಿಗೆ ಲಿಖಿತವಾಗಿ ಮನವಿ ಸಲ್ಲಿಸಿದ್ದೇವೆ. ಶೀಘ್ರದಲ್ಲಿ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ. ಕೇಂದ್ರ ಸರ್ಕಾರದ ಕಾಮಗಾರಿ ಎಂದು ಪ್ರಾಂಶುಪಾಲರಾದ ನಾಗರಾಜರವರು ತಿಳಿಸಿದರು. ಗೌಡ ನಮ್ಮ ರಾಜ್ಕುಮಾರ್ ಮೊಮ್ಮಗನ ಇಶ್ಯೂ ಆಯಿತು, ಈಗ ಇದಾಯಿತು. ಇದನ್ನು ಜನರಿಗೆ ತಿಳಿಸಿ, ಬೇಡ ಅಂತ ಹೇಳಲ್ಲ, ಆದರೆ 24 ಗಂಟೆ 360 ದಿವಸ 24/7 ಒಂದು ನಿಮಿಷ ಕೇಸು ನೀವು ತೋರಿಸೋದ್ರಿಂದ ಮುಂದುವರಿಯುತ್ತೆ ಮುಚ್ಚುತ್ತೆ ಅಂತ. ಕೇಸು ಏನು ಕ್ರಮ ಹಾಕಬೇಕು, ಕೇಸ್ ಏನೆಂದರೆ ಅದಕ್ಕೆ 100% ನಮ್ಮ ಸರ್ಕಾರ ಬದ್ಧವಾಗಿದೆ. ಎನ್ಕ್ವೈರಿ ಆಗುತ್ತೆ. ಅದಕ್ಕೂ ಸಂಬಂಧ ವೈಯಕ್ತಿಕವಾಗಿ ಎಲ್ರಿಗೂ ಕಲಾವಿದ ಅಂದರೆ ಎಲ್ರಿಗೂ ಬೇಕಾದ, ಎಲ್ರಿಗೂ ಪರಿಚಯ ಇರ್ತಾರೆ, ಎಲ್ರಿಗೂ ಪ್ರೀತಿ ವಿಶ್ವಾಸ ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ